ಸ್ನೇಹಿತರೆ, ಮಾನ್ಯ ಪ್ರಧಾನಮಂತ್ರಿಗಳು ಪ್ಲಾಂಟ್ ಫಾರ್ ಮದರ್ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಕ್ಲೈಮೇಟ್ ಚೇಂಜ್ ಜಗತ್ತಿನಾದ್ಯಂತ ತೀವ್ರ ಸಮಸ್ಯೆಯಾಗಿದ್ದು, ಪ್ರತಿಯೊಬ್ಬರೂ ಪರಿಸರ ರಕ್ಷಣೆಗೆ ಮುಂದಾಗಬೇಕು ಅಂತಕ್ಕಂಥದ್ದು ಪ್ರಧಾನಿಗಳ ಆಶಯವಾಗಿದೆ. ಮತ್ತು ದೇಶದ ಎಲ್ಲ ಶಾಲೆಗಳಲ್ಲಿ ಇಕೋ ಕ್ಲಬ್ಗಳನ್ನು ಕೂಡ ತೆರೆಯಲಾಗಿದೆ. ಜೂನ್ 5, 2025 ವಿಶ್ವ ಪರಿಸರದ ದಿನದಂದು ಏಕ್ ಪೇಡ್ ಮಾ ಕೆ ನಾಮ್ 2.0 ಪ್ಲಾಂಟ್ ಫಾರ್ ಮದರ್ ತಾಯಿಯ ಹೆಸರಿನಲ್ಲಿ ಮರ ನೆಡುವ ಕಾರ್ಯಕ್ರಮ 2.0. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಲು ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೋಬೇಕು. ಸರ್ಚ್ ಬಾರ್ನಲ್ಲಿ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಈಗ ನಾವು ಇಕೋ ಕ್ಲಬ್ಸ್ ಫಾರ್ ಮಿಷನ್ ವೆಬ್ಸೈಟ್ಗೆ ಬರ್ತೇವೆ. ಇಲ್ಲಿ ಏಕ್ ಪೇಡ್ ಮಾ ಕೆ ನಾಮ್ 2.0 ಕಾರ್ಯಕ್ರಮದ ಉದ್ದೇಶವನ್ನು ಕೊಟ್ಟಿದ್ದಾರೆ. ತಾಯಿಯ ಹೆಸರಿನಲ್ಲಿ ಮರ ನೆಡುವುದು 2 ಉದ್ದೇಶ ಹೊಂದಿರುತ್ತದೆ. ತಾಯಿ ಜೀವನ ಪೋಷಿಸುವಲ್ಲಿ, ಮನೆಯ ಆರೋಗ್ಯಕ್ಕೆ ಕೊಡುವು ನೀಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಅದೇ ರೀತಿ ಮರಗಳು ಜೀವವನ್ನು ಉಳಿಸುತ್ತವೆ. ತಾಯಿಯಂತೆ ಮುಂದಿನ ಪೀಳಿಗೆಯ ಪೋಷಣೆ, ರಕ್ಷಣೆ ಮಾಡುತ್ತವೆ. ಈ ಉಪಕ್ರಮದ ಮೂಲಕ ವಿದ್ಯಾರ್ಥಿಗಳು ತಮ್ಮ ತಾಯಿಯ ಗೌರವಾರ್ಥವಾಗಿ ಶಾಶ್ವತ ಸ್ಮರಣೆಯನ್ನು ಸೃಷ್ಟಿಸುತ್ತಾರೆ. ಜೊತೆಗೆ ಪರಿಸರದ ಸಂರಕ್ಷಣೆಯ ತುರ್ತು ಅಗತ್ಯವನ್ನು ಕೂಡ ತಿಳಿಸುವ ಉದ್ದೇಶವನ್ನು ಈ ಒಂದು ಏಕ್ ಪೇಡ್ ಮಾ ಕೆ ನಾಮ್ 2.0 ಕಾರ್ಯಕ್ರಮ ಹೊಂದಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಫಾರ್ಮನ್ನು ಇಲ್ಲಿ ಬಲಗಡೆಯಲ್ಲಿ ಕೊಟ್ಟಿದ್ದಾರೆ. ಜಾಯಿನ್ ದಿ ಮೂಮೆಂಟ್ ಏಕ್ ಪೇಡ್ ಮಾ ಕೆ ನಾಮ್ 2.0 ಪಾರ್ಟಿಸಿಪೇಷನ್ ಫಾರ್ಮ್ ಇದೆ. ಇಲ್ಲಿ ಸ್ಟೂಡೆಂಟ್ ನೇಮ್, ಮದರ್ ನೇಮ್, ಫಾದರ್ಸ್ ನೇಮ್ ಬಾಕ್ಸ್ನಲ್ಲಿ ಈ ಎಲ್ಲ ನೇಮ್ಸ್ ಫಿಲ್ ಮಾಡಬೇಕು. ಕ್ಲಾಸ್, ಏಜ್ ಫಿಲ್ ಮಾಡಬೇಕು. ಜೆಂಡರ್ ಮೇಲೆ ಕ್ಲಿಕ್ ಮಾಡಿ ಜೆಂಡರ್ ಸೆಲೆಕ್ಟ್ ಮಾಡ್ಕೋಬೇಕು. ಯುಡೈಸ್ ಐಡಿಯಲ್ಲಿ ಸ್ಕೂಲ್ ಯುಡೈಸ್ ಸಂಖ್ಯೆಯನ್ನು ಕೊಡಬೇಕು. ಅಪ್ಲೋಡ್ ಇಮೇಜ್ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ವಿದ್ಯಾರ್ಥಿಗಳು ತಮ್ಮ ತಾಯಿಯೊಂದಿಗೆ ಮರ ನೆಡುವ ಸಮಯದಲ್ಲಿ ತೆಗೆದುಕೊಂಡ ಸೆಲ್ಫಿ ಫೋಟೋವನ್ನು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿಯಿಂದ ಅಪ್ಲೋಡ್ ಮಾಡಬೇಕು. ಸ್ಕ್ವೇರ್ ಬಾಕ್ಸ್ ಟಚ್ ಮಾಡಬೇಕು. ಸಬ್ಮಿಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಾರ್ಟಿಸಿಪೇಷನ್ ಫಾರ್ಮನ್ನು ಸಬ್ಮಿಟ್ ಮಾಡಬೇಕು. ಇದಿಷ್ಟು ಏಕ್ ಪೇಡ್ ಮಾ ಕೆ ನಾಮ್ 2.0 ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುವ ವಿಧಾನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಎನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.